Hello everyone, I'm back here with a new video at Not Just an Architect. ಸಂಡೇ ಮಾರ್ನಿಂಗ್ ಎಲ್ಲೂ ರೈಡಲ್ಲೂ ಹೋಗಿಲ್ಲ, ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಹೆಡಿಂಗ್ ಟು ಜೆ ಪಿ ನಗರ್. ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ದುಬಿಟ್ಟು ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಫ್ರಮ್ ಜೆ ಪಿ ನಗರ್ ವಿ ಆರ್ ಗೋಯಿಂಗ್ ಟು HSR. ಆಮೇಲೆ ಈವ್ನಿಂಗ್ ಬಂದು ಫ್ರೆಂಡ್ ಮೀಟ್ ಆಗೋಣ. ನ್ಯೂ ಜನ್ ಬುಜಾ, ಥರ್ಡ್ ಜನ್ ಬುಜಾ ಓಡಿಸ್ತಾ ಇದ್ದೀನಿ. ಕಂಪ್ಲೀಟ್ ಸ್ಟಾಕ್ ಎಕ್ಸಾಸ್ಟ್. ಸ್ಟಾಕಲ್ಲಿದ್ದರೆ ಗಾಡಿ ಬರ್ತಾ ಇದ್ದಾನೆ ಅಂತಲೇ ಗೊತ್ತಾಗಲ್ಲ ಯಾರಿಗೂ. ಕ್ವಿಕ್ ಶಿಫ್ಟಲ್ಲಿದೆ ಮಜಾ. ಕೈ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಕ್ವಿಕ್ ಶಿಫ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಕ್ರೂಸ್ ಟೈಮಲ್ಲಿ ಸಿಕ್ಕಾಬಿಟ್ಟು ಯೂಸ್ ಬಿಡು. ಅದ್ರಲ್ಲಿ ಬೇರೆ ಕ್ರೂಸ್ ಕಂಟ್ರೋಲ್ ಬೇರೆ ಇದೆ. ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಕೊಂಡ್ಬಿಟ್ರೆ ಕ್ವಿಕ್ ಶಿಫ್ಟರ್ ಆರಾಮಾಗಿ ಫ್ರೀಯಾಗಿ ಚೇಂಜ್ ಮಾಡಿಕೊಂಡು ಆಟೋ ಗಿಪ್ಪರು ಕ್ವಿಕ್ ಶಿಫ್ಟರು ರಿಲ್ಯಾಕ್ಸ್ ಎರಡು ಕೈ ಎತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಓಡಿಸ್ತಾ ಇರ್ಬೋದು. ಕಂಫರ್ಟಬಲ್ ಮಾಡ್ಬಿಟ್ಟಿದೆ ಬುಜಾ. ಈ ಹೊಸ ಜನ್ ಬುಜಾ ಮಾತ್ರ ನೀವು ಚಚ್ಚಬೇಕಂದ್ರೆ ಚಚ್ಚಬೋದು, ನೀವು ಕ್ರೂಸ್ ಮಾಡ್ಬೋದು, ಆರಾಮಾಗಿ ಕ್ರೂಸ್ ಮಾಡ್ಬೋದು. ಸೀಟಿಂಗ್ ಪೊಸಿಷನು ಇನ್ನೂ ಬಾಡಿ ವೈಡ್ ಬಾಡಿ ಆಗ್ಬಿಟ್ಟಿದೆ ಇನ್ನೂ ಸ್ವಲ್ಪ. ಮುಂಚೆ ಇದು ಒಂದು ಸ್ವಲ್ಪ ಸಣ್ಣ ಇತ್ತು, ಇವಾಗ ಸಿಕ್ಕಾಬಿಟ್ಟೆ ಹಗ್ಲ ಮಾಡಿಬಿಟ್ಟಿದ್ದಾರೆ. ಬಾಡಿನೂ ವೈಡ್ ಬಾಡಿ ಮಾಡಿದ್ದಾರೆ. ಹ್ಯಾಂಡಲ್ ಬಾರ್ ಜಾಸ್ತಿ ಆಗಿದೆ. ಒಂಥರ ಸಾಫ್ಟ್ ಆಗ್ಬಿಟ್ಟಿದೆ ಗಾಡಿ. ಅಂದರೆ ಹೇಳ್ದಂಗೆ ಕೇಳುತ್ತೆ, ನೀವೇನು ಹೇಳ್ತೀವಿ ಅದು ಕೇಳುತ್ತೆ, ಆರಾಮಾಗಿ ಕೇಳುತ್ತೆ. ಬ್ರೇಕಿಂಗ್ಸು ಏನು ಪವರ್ ಡೆಲಿವರಿ ಆದರೆ ಬ್ರೇಕಿಂಗ್ಸು EBS ಏನಾದರೂ ಲಿಫ್ಟ್ ಕಂಟ್ರೋಲ್ ಎಲ್ಲನೂ ಹೇಳ್ದಂಗೆ ಕೇಳುತ್ತೆ. ಮತ್ತು ಹ್ಯಾಂಡಲ್ ಬಾರ್ ಅಡ್ಜಸ್ಟ್ಮೆಂಟ್ ಬೇರೆ ಮಾಡ್ಬೋದು. ಇದರಾಗಲೇ ಒಂದು ಪಾಯಿಂಟ್ ಮೇಲ್ ಮಾಡಿದ್ದಾರೆ. ಹ್ಯಾಂಡಲ್ ಬಾರ್ ಚೂರು ಹೈಟ್ ಇದೆ, ಇನ್ನೊಂದು ಚೂರು ಡೌನು ಮಾಡ್ಕೋಬೋದು. ತುಂಬ ಹೈಟ್ ಇರೋದು ಬೇಕಾದ್ರೆ ಹೈಟ್ ಮಾಡ್ಕೋಬೋದು, ಹೆಂಗೆ ಬೇಕಾದ್ರೆ ಹಂಗೆ ಮಾಡ್ಕೋಬೋದು ಬ್ರೋ ನಿಮ್ಮ ಕಂಫರ್ಟ್ ಬಗ್ಗೆ. ಮುಕ್ಕಾಲು ಗಂಟೆ ಆಯಿತು ಗುರು JP ನಗರ್ 7th ಫೇಸ್ ಬರೋಕ್ಕೆ. ಕೊತ್ತೂರು ದಿನ ಹತ್ರ ಅಂದರೆ ಬನ್ನಘಟ್ಟ ರೋಡು, ಬನಶಂಕರಿಂದ ಬನ್ನಘಟ್ಟ ರೋಡ್ ಬರೋಕ್ಕೆ ಮುಕ್ಕಾಲು ಅವರ್ ಆಯಿತು. ನೀವು ಯಾವ ಗಾಡಿ ಇಟ್ಟಿದ್ದೀರಾ ಅಂತ ಅಲ್ಲ, ನೀವು ಬೇರೋದು ಯಾವ ಊರಲ್ಲಿ, ಬೆಂಗಳೂರಲ್ಲಿ ನೀವು ಯಾರು ಗಾಡಿ ಇಟ್ಟಿರೋ ನೀವು ಬರೋದು ಆ ಟೈಮೇ. ಸಿಕ್ಕಾಪಟ್ಟೆ ಬಿಸಿಲು ಗುರು. ನಮಗೆ ತುಂಬ ಬಿಸಿಲು ಇದ್ದರೆ ನಾವೇನಂತೀವಿ, ಸಿಕ್ಕಾಪಟ್ಟೆ ಬಿಸಿಲಿದೆ, ಸ್ವಲ್ಪ ತಣ್ಣಗಿರ್ಬೇಕಾಯ್ತು ಕ್ಲೈಮೇಟು ಅನ್ಕೋತೀವಿ. ತಣ್ಣಗಿತ್ತು ಅಂದರೆ ಏನು ಇಷ್ಟು ಚಳಿ ಇದೆ, ಸ್ವಲ್ಪ ಬಿಸಿಲು ಬೇಕಾಗಿತ್ತು ಅನ್ಕೋತೀವಿ. ಯಾಕಂದರೆ ನಾವು ಬೆಂಗಳೂರವರು, ನಾವು ಹಂಗೆ ಕೇಳೋದು. ಏನು ಮಾಡೋಕ್ಕಾಗಲ್ಲ. ಬಂದ್ಬಿಟ್ರಿ ನಾಟ್ ಜಸ್ಟ್ ಅನ್ ಆರ್ಕಿಟೆಕ್ಟ್. ಇವಾಗ ನಾಟ್ ಜಸ್ಟ್ ಅನ್ ಆರ್ಕಿಟೆಕ್ಟ್ ಅಲ್ಲ, ಇವಾಗ ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆಮೇಲೆ ಮತ್ತೆ ರೈಡ್, ಅದಾದಮೇಲೆ ಸೆಕೆಂಡ್ ಪಾಯಿಂಟ್ ಇದೆ, HSR ಹೋಗ್ಬೇಕು. ನಾನೇ ನನಗೆ ಎಂಟ್ರಿ ಮಾಡೋಕೆ ಹೇಳ್ತವ್ರಪ್ಪ ಬಿಲ್ಡಿಂಗಲ್ಲಿ. ಏನು ಮಾಡೋಣ ಅಂದರೆ ಈ ಗಾಡಿ ನೋಡಿಲ್ಲ ಅಲ್ಲ ಪಾಪ, ಅದಕ್ಕೆ ಕೇಳ್ಬಿಡ್ಲ ಎಂಟ್ರಿ ಮಾಡಬೇಕಂತ. ಬೇಡ ಬಿಡಿ, ನಮ್ಮ ಬಿಲ್ಡಿಂಗ್ ನಾಲ್ಕು ಎಂಟ್ರಿ ಮಾಡೋಣ. ಯೋ ಗಾಯ್ಸ್, ಐಮ್ ಬ್ಯಾಕ್. ಆಯಿತು, 1 hour ಆಯ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇವಾಗ HSRಗೆ. ಎಲ್ಲ ಒಂದೊಂದು ಸೈಡ್ ಇದೆ, ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ನಮಗೆ ಹಂಗೆ ಸಿಕ್ಕಿದ್ದಾರೆ ಕ್ಲೈಂಟು. 4 days ಇದೇ ರೋಡಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇರುತ್ತೆ, ನೋಡಿದ್ರೆ ಕರೆಕ್ಟಾ ಪಾಪ ಅಮಾಯಕ ಮಗು ರೋಡಲ್ಲಿ ನಿಂತಿದೆ ಬಸ್ ಸ್ಟ್ಯಾಂಡ್ ಒಬ್ಬನೇ. ನೋಡಿ ಗೈಸ್, ಅವ್ನು ನಿಲ್ಲಿಸ್ಬಿಟ್ಬಿಟ್ಟವ್ರೆ. ಒಂದು 4 days ನೋಡ್ತಾ ಇದ್ದೀನಿ. ನಮಗಾದರೂ ಕೊಟ್ಟಿದ್ರೆ ಸ್ವಲ್ಪ ನಾವಾದರೂ ಓಡಿಸ್ಕೊಂಡು ಮಜಾ ತೊಗೋತಾಯಿದ್ರಿ.
ಯಾರು ಗಾಡಿ ತಗೊಂಡು ನಿಲ್ಸಿಟ್ಟವ್ರೆ. ಮಸ್ಟಾಂಗ್ ಇಟ್ಟವ್ರೆ. ಅಲ್ಲಿ ಒಂದು ಫೋಟೋ ಹೊಡ್ಕೊಂಡು ಬಂದ್ಬೋಣ, ಏನಂತೀರ? ಇಲ್ಲೇ ಒಂದು ಬೈಕ್ ಹಾಕ್ಕೊಂಡು ನಾವೇ ಒಂದು ಫೋಟೋ ಹೊಡ್ಕೊಂಡು ಯಾರೋ ನಿಲ್ಸಿ ಬಿಟ್ಬಿಟ್ಟವ್ರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾರು ಅಂತ. ಓಕೆ, ಟೆಂತ್ ಕ್ಲಾಸ್ ಹುಡುಗರಂತೆ ಕಾರ್ ನೋಡು ಬೈಕ್ ನೋಡಿ ನಿಲ್ಲಿಸ್ಬಿಟ್ಟು ಖುಷಿಗಳವ್ರಿಗೆಲ್ಲ. ನಾವು 10ನೇ ಕ್ಲಾಸಲ್ಲೆಲ್ಲ ನಾವು ಹಿಂಗೆ ಇದ್ದೀರಪ್ಪ. ನಾವೆಲ್ಲ ಬೈಕ್ ಕಾಣಿಸು ಸಾಕು, ನಮ್ಮ ಕೈಯಲ್ಲಿ ಆ್ಯಕ್ಟಿವ್ ಇತ್ತು. ಆ್ಯಕ್ಟಿವ್ ಎತ್ಕೊಂಡು ಚೆಚ್ಚೋದೆ ಬೈಕಿಂದೆ, ಹಿಡಿಯೋಕ್ಕಾಗಲ್ಲ ಆದರೂ ಚೆಚ್ಚೋದೆ. ಅವೇ ಗೊತ್ತಾಗುತ್ತೆ ಫೀಲಿಂಗ್ಸ್, ಏನು ಮಾಡೋಕ್ಕಾಗಲ್ಲ.